ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭೀಷ್ಮರು ಧನುರ್ಮಾಸದಲ್ಲೇಕೆ ಮರಣ ಹೊಂದಲು ಸಿದ್ಧ ಇರಲಿಲ್ಲ ಎಂದು ನಿಮಗೇನಾದರೂ ಗೊತ್ತೇ? ಗೊತ್ತಿಲ್ಲವಾದರೆ ನಾನೀಗ ನಿಮಗೆ ತಿಳಿಸಿಕೊಡುತ್ತೇನೆ. ಮಹಾಭಾರತ ಯುದ್ಧದಲ್ಲಿ ಭೀಷ್ಮರ ಮೇಲೆ ಮೋಸದಿಂದ ಬಾಣವನ್ನು ಹೂಡಲಾಯಿತು. ಧನುರ್ಮಾಸದ ಕಾರಣದಿಂದ 150 ವರ್ಷದ ಭೀಷ್ಮರು ಬಾಣದ ಹಾಸಿಗೆಯ ಮೇಲೆ 58 ದಿನಗಳನ್ನು ಕಳೆಯುತ್ತಾರೆ. ಭೀಷ್ಮರು ಮರಣ ಹೊಂದಲು ಧನುರ್ಮಾಸ ಮುಗಿಯುವವರೆಗೂ ಕಾದಿದ್ದೇಕೆ? ಭೀಷ್ಮರ ಮರಣಕ್ಕೂ ಧನುರ್ಮಾಸಕ್ಕೂ ಇರುವ ಸಂಬಂಧವೇನು? ನಿಮಗೇನಾದರೂ ಗೊತ್ತೇ? ಮಹಾಭಾರತದಲ್ಲಿ ಹಿರಿಯ ಯೋಧರಲ್ಲಿ ಭೀಷ್ಮರು ಅಥವಾ ಭೀಷ್ಮಾಚಾರ್ಯರು ಪ್ರಮುಖರು. ಅವರು ಧರ್ಮ ಅಧರ್ಮದ ನಡುವಿನ ವ್ಯತ್ಯಾಸವನ್ನು, ನ್ಯಾಯ ಅನ್ಯಾಯದ ನಡುವಿನ ವ್ಯತ್ಯಾಸವನ್ನು ಚೆನ್ನಾಗಿ ಅರಿತುಕೊಂಡಿದ್ದರು. ಆದರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ರಾಜಧರ್ಮವನ್ನು ಅನುಸರಿಸುವುದಕ್ಕೆ ಹೋಗಿ ಕೌರವರ ಅನ್ಯಾಯದ ಆಟದಲ್ಲಿ ಭಾಗಿಯಾದರು. ಯುದ್ಧದ ವೇಳೆ ಭೀಷ್ಮ ಪಿತಾಮಹರು 58 ದಿನಗಳ ಕಾಲ ಬಾಣದ ಹಾಸಿಗೆಯ ಮೇಲೆ ಮಲಗಿ ತನ್ನ ಜೀವನದ ಕೊನೆಯ ಕ್ಷಣಗಳನ್ನು ಲೆಕ್ಕ ಹಾಕಿದರು. ಭೀಷ್ಮರಲ್ಲಿದ್ದ ವಿಶೇಷ ಶಕ್ತಿ ಏನೆಂದರೆ ಅವರು ದಯಾಮರಣ ವರವನ್ನು ಪಡೆದುಕೊಂಡಿದ್ದರು. ಅವರ ಇಚ್ಛೆಯ ಪ್ರಕಾರ ಅವರು ತಮ್ಮ ಸಾವಿನ ದಿನವನ್ನು ನಿರ್ಧರಿಸಬಹುದಾಗಿತ್ತು. ಹಾಗಾಗಿ ಭೀಷ್ಮರು ಧನುರ್ಮಾಸ ಮುಗಿಯುವವರೆಗೂ ಕಾದು ನಂತರ ತನ್ನ ಪ್ರಾಣವನ್ನು ಬಿಡುತ್ತಾರೆ. ಇಲ್ಲಿ ನಮಗೆ ಕಾಡುವ ಪ್ರಶ್ನೆ ಎಂದರೆ, ಭೀಷ್ಮರಿಗೆ ದಯಾಮರಣ ವರವಿದ್ದರೂ ಅವರೇಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು 58 ದಿನಗಳ ಕಾಲ ಕಾದರು? ಇಷ್ಟು ದಿನಗಳ ಕಾಲ ಅವರೇಕೆ ಬಾಣದ ಹಾಸಿಗೆಯ ಮೇಲೆ ನರಳಾಡಿದರು? ಧನುರ್ಮಾಸದಲ್ಲಿ ಭೀಷ್ಮರು ಮರಣ ಹೊಂದಲು ಮುಂದಾಗಲಿಲ್ಲವೇಕೆ? ಇದಕ್ಕೆಲ್ಲ ಉತ್ತರ ಇಲ್ಲಿದೆ. 1. ಭೀಷ್ಮರನ್ನು ಕೊಲ್ಲುವ ಸಂಚು. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ ಪಿತಾಮಹರು ಅಜೇಯನಾಗಿದ್ದರು. ಅವರ ಶಕ್ತಿಯ ಬಗ್ಗೆ ಪಾಂಡವರು ಚಿಂತಿತರಾಗಿದ್ದರು. ಭೀಷ್ಮರು ಪ್ರತಿದಿನ ಸಾವಿರಾರು ಸೈನಿಕರನ್ನು ಕೊಲ್ಲುತ್ತಿದ್ದರು. ಅವರ ಮುಂದೆ ಯಾವುದೇ ಯೋಧನಿಗೆ ಯುದ್ಧ ಮಾಡಿ ಗೆಲುವನ್ನು ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಶ್ರೀಕೃಷ್ಣನಿಗೆ ಭೀಷ್ಮರನ್ನು ಕೊಲ್ಲುವುದು ಹೇಗೆ ಎನ್ನುವ ರಹಸ್ಯ ಚೆನ್ನಾಗಿ ತಿಳಿದಿತ್ತು. ಈ ರಹಸ್ಯದ ಪ್ರಕಾರ ಭೀಷ್ಮರು ಶಿಖಂಡಿಯಿಂದ ಸಾಯುವ ವರವನ್ನು ಪಡೆದುಕೊಂಡಿದ್ದರು. ಈ ಕಾರಣಕ್ಕಾಗಿ ಅಂಬಾ ಭೀಷ್ಮರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಶಿಖಂಡಿಯಾಗಿ ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಳು. ನಂತರ ಪಾಂಡವರು ಭೀಷ್ಮನನ್ನು ಕೊಲ್ಲಲು ಶಿಖಂಡಿಯನ್ನು ಬಳಸಿಕೊಂಡರು. 2. ಭೀಷ್ಮರಿಗೆ ಈ ಸಂದರ್ಭದಲ್ಲಿ ಮರಣದ ಅರಿವಾಯಿತು. ಮಹಾಭಾರತ ಯುದ್ಧದಲ್ಲಿ ಭೀಷ್ಮ ಪಿತಾಮಹರು ಕೌರವ ಸೇನೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮೂಲಕ ಪಾಂಡವರ ಸೇನೆಯಲ್ಲಿನ ಅನೇಕ ಯೋಧರನ್ನು ನಾಶ ಮಾಡಿದರು. ಆಗ ಶಿಖಂಡಿಯು ಅವರ ಮೇಲೆ ಬಾಣವನ್ನು ಪ್ರಯೋಗಿಸತೊಡಗಿದರು. ಭೀಷ್ಮರ ಕಣ್ಣು ಶಿಖಂಡಿಯ ಮೇಲೆ ಬಿದ್ದಾಗ ಅವರು ತಮ್ಮ ಆಯುಧವನ್ನು ಕೆಳಗಿಳಿಸಿ, ನಾನು ಯುದ್ಧಭೂಮಿಯಲ್ಲಿ ಪುರುಷರೊಂದಿಗೆ ಮಾತ್ರ ಹೋರಾಡುತ್ತೇನೆ, ಆದ್ದರಿಂದ ನೀವು ಸಂಪೂರ್ಣವಾಗಿ ಪುರುಷರಲ್ಲ, ಆದ್ದರಿಂದ ನಾನು ನಿಮ್ಮೊಂದಿಗೆ ಯುದ್ಧ ಮಾಡುವುದಿಲ್ಲ. ಭೀಷ್ಮರ ಮಾತನ್ನು ಕೇಳಿ ಶಿಖಂಡಿಯು, ಓ ಭೀಷ್ಮ, ರಣರಂಗದಲ್ಲಿ ಹೋರಾಡುವ ಪ್ರತಿಯೊಬ್ಬನೂ ಯೋಧನೇ, ನಾನು ಯೋಧ ಮತ್ತು ಯುದ್ಧವು ನನ್ನ ಧರ್ಮ ಎಂದು ಉತ್ತರಿಸಿದನು. ಇದಾದ ನಂತರ ಶಿಖಂಡಿಯು ತನ್ನ ಹಿಂದಿನ ಜನ್ಮದ ಕಥೆಯನ್ನು ಭೀಷ್ಮರಿಗೆ ಹೇಳಿದರು. ಈ ಕಥೆಯನ್ನು ಕೇಳಿದ ಭೀಷ್ಮರು ತನ್ನ ಮರಣ ಇನ್ನೇನು ತುಂಬಾ ಹತ್ತಿರದಲ್ಲಿದೆ ಎಂಬುದನ್ನು ಅರಿತುಕೊಂಡರು. 3. 58 ದಿನಗಳ ಕಾಲ ಬಾಣಗಳ ಮೇಲೆ ಮಲಗಿದ್ದ ಭೀಷ್ಮರು. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮರನ್ನು ಸೋಲಿಸಲು ಯುದ್ಧದ ನಿಯಮಗಳನ್ನು ಮುರಿದು ಅರ್ಜುನನು ಶಿಖಂಡಿಯ ಸೋಗಿನಲ್ಲಿ ಭೀಷ್ಮರ ಮೇಲೆ ರಹಸ್ಯವಾಗಿ ಬಾಣವನ್ನು ಹೊಡೆದನು. ಮಹಾಭಾರತದ ಕಥೆಯ ಪ್ರಕಾರ ಭೀಷ್ಮರು 150 ವರ್ಷಗಳಿಗಿಂತ ಹೆಚ್ಚು ವಯಸ್ಸಿನವರಾಗಿದ್ದರು. ಅರ್ಜುನ ಮತ್ತು ಶಿಖಂಡಿಯ ಬಾಣಗಳ ಬಣ್ಣ ಒಂದೇ ಆಗಿರುವುದರಿಂದ ಭೀಷ್ಮರಿಗೆ ಅರ್ಜುನನ ಆಕ್ರಮಣವನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಈ ರೀತಿಯಾಗಿ ಭೀಷ್ಮರಿಗೆ ಒಂದರ ಹಿಂದೆ ಒಂದರಂತೆ ಅಸಂಖ್ಯಾತ ಬಾಣಗಳಿಂದ ಹೊಡೆದನು ಮತ್ತು ಅವರ ಸಂಪೂರ್ಣ ದೇಹವು ಬಾಣಗಳಿಂದ ತುಂಬಿಕೊಂಡಿತು. ಭೀಷ್ಮರು ತನ್ನ ಸಮತೋಲನವನ್ನು ಕಳೆದುಕೊಂಡರು. ಭೀಷ್ಮರು ತನ್ನ ಕೊನೆಯ ಆಸೆಯಾಗಿ ಸಂಪೂರ್ಣ ಯುದ್ಧವನ್ನು ನೋಡುವ ಆಸೆಯನ್ನು ಹೊರಹಾಕಿದರು. ನಂತರ ಅರ್ಜುನನು ಭೀಷ್ಮರಿಗೆ ಬಾಣಗಳಿಂದ ಹಾಸಿಗೆಯನ್ನು ಮಾಡಿ ಯುದ್ಧ ನೋಡುವಂತೆ ಮಾಡಿದರು.
ಭೀಷ್ಮರು ಈ ಹಾಸಿಗೆಯ ಮೇಲೆ ಸುಮಾರು 58 ದಿನಗಳ ಕಾಲ ಇದ್ದರು. 4. ಭೀಷ್ಮರು ಧನುರ್ಮಾಸದಲ್ಲೇಕೆ ಮರಣ ಹೊಂದಲಿಲ್ಲ? ಮಹಾಭಾರತದ ಕಥೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧದ 10ನೇ ದಿನದಂದು ಭೀಷ್ಮ ಗಾಯಗೊಂಡರು. ಬಾಣದ ಹಾಸಿಗೆಯ ಮೇಲೆ ಮಲಗಿದ್ದ ಭೀಷ್ಮರ ಸ್ಥಿತಿ ತುಂಬ ದಯನೀಯವಾಗಿದ್ದರೂ ಅವರು ತನ್ನ ಪ್ರಾಣವನ್ನು ಬಿಡಲಿಲ್ಲ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣವೇನೆಂದರೆ ಯುದ್ಧದ ಸಮಯದಲ್ಲಿ ಧನುರ್ಮಾಸ ಆರಂಭವಾಯಿತು. ಈ ಅವಧಿಯಲ್ಲಿ ಸೂರ್ಯನು ದಕ್ಷಿಣಾಯನ ಸಂಚಾರ ಮಾಡುತ್ತಿರುತ್ತಾನೆ. ಇದರಿಂದ ಭೂಮಿಯ ಮೇಲೆ ಸೂರ್ಯನ ಪ್ರಖರತೆ ಕಡಿಮೆ ಇರುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ದಕ್ಷಿಣಾಯನದಲ್ಲಿ ಮರಣ ಹೊಂದಿದ ವ್ಯಕ್ತಿಯು ಮರಣದ ನಂತರ ನರಕಕ್ಕೆ ಹೋಗುತ್ತಾನೆ. ಈ ಕಾರಣಕ್ಕಾಗಿ ಭೀಷ್ಮರು ಧನುರ್ಮಾಸ ಮುಗಿಯುವವರೆಗೂ ಮತ್ತು 58 ದಿನಗಳವರೆಗೆ ಸೂರ್ಯನ ಉತ್ತರಾಯಣಕ್ಕಾಗಿ ಕಾಯುತ್ತಿದ್ದರು. ಕೊನೆಗೆ ಉತ್ತರಾಯಣದ ದಿನ ಭೀಷ್ಮ ತನ್ನ ತಾಯಿ ಗಂಗೆಯ ಮಡಿಲಿನಲ್ಲಿ ಪ್ರಾಣತ್ಯಾಗ ಮಾಡಿದರು. ಧನುರ್ಮಾಸ ಸಮಯದಲ್ಲಿ ಮರಣ ಹೊಂದುವುದರಿಂದ ಆ ವ್ಯಕ್ತಿಯು ನರಕವನ್ನು ಸೇರುತ್ತಾನೆ ಹಾಗೂ ಆ ವ್ಯಕ್ತಿ ಮೋಕ್ಷವನ್ನು ಪಡೆದುಕೊಳ್ಳುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಭೀಷ್ಮರು ಧನುರ್ಮಾಸದವರೆಗೂ ಕಾದು ನಂತರ ತನ್ನ ಪ್ರಾಣವನ್ನು ತ್ಯಜಿಸಿದರು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.